or welcome back to my channel. Hopefully you all are doing great and you all are safe. So ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಹಾಯ್, ದಿಸ್ ಇಸ್ ಮಂದಿರಾ ಸಿದ್ದೇಶ್ and I do videos based on fitness, vlogging, traveling maybe in the future, I don't know. So yeah, coming to the whole point, ಇವತ್ತು 4:06ಕ್ಕೆ ನನಗೆ ಒಂದು ಕಾಂಪಿಟೇಷನ್ ಇದೆ. ರೈಟ್ ನಾವು ಟೈಮ್ ಎಷ್ಟು 1:15 ಇರ್ಬೋದು. ಸೊ ಐ ಹ್ಯಾವ್ ಟು ಲಿಟ್ರಲಿ ಲೀವ್ ರೈಟ್ ನಾವು. ಇವಾಗ ಬಿಟ್ಟಿಲ್ಲ ಅಂತ ಅಂದರೆ ನಾನು ಕರೆಕ್ಟಾಗಿ ಟೈಮ್ಗೆ ಹೋಗಲ್ಲ. ಆ್ಯಕ್ಚುಲಿ ಕಮಿಂಗ್ ಟು ದ ಪಾಯಿಂಟ್, ಬ್ರೀದ್ ಇನ್ ಬ್ರೀದ್ ಔಟ್. ಯಾ, ಇವತ್ತು ಹೈ ಫಿಟ್ ಗೇಮ್ಸ್ ಅಂತ ಒಂದು ಕಾಂಪಿಟೇಷನ್ ನಡೀತಿದೆ. ಎಲ್ಲಿ ಅಂದರೆ ವೈಟ್ ಫೀಲ್ಡ್ ಹತ್ರ. ಇಟ್ಸ್ ವೆರಿ 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 ಫಾರ್ ಫ್ರಮ್ ಮೈ ಪ್ಲೇಸ್, ಬಟ್ ಐ ಡಿಸೈಡೆಡ್ ಟು ಸೈನ್ ಇನ್ ಫಾರ್ ದಿಸ್ ಚಾಲೆಂಜ್ ಟು ಜಸ್ಟ್ ಚಾಲೆಂಜ್ ಮೈ ಓನ್ ಸೆಲ್ಫ್. ಸೊ ಲೆಟ್ಸ್ ಸಿ ಹೌ ಇಟ್ಸ್ ಗೋನಾ ಗೋ. ಹಾಗೆ ನಾನು ತುಂಬ ಮೂತಾಗಿ ರೆಡಿಯಾಗಿದ್ದೀನಿ. This is my outfit for the day. I look pretty little baby. Okay, coming to the point all again. ಇವತ್ತು ಹೈ ಫಿಟ್ ಕಾಂಪಿಟೇಷನ್ ಇರೋ ಕಾರಣ ನಾನು ಇವತ್ತು ಬಿಡಲೇಬೇಕಾಗಿದೆ. ಹಾಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹೆಂಗೆ ಹೋಗುತ್ತೆ, ಏನಾಗುತ್ತೆ, ಅದಾದಮೇಲೆ ನಾನು ಎಲ್ಲಿ ತಿನ್ನಕ್ಕೆ ಹೋಗ್ತೀನಿ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಜಸ್ಟ್ ಸ್ಟೇ ಟ್ಯೂನ್ಡ್, ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ ಟಿಲ್ ದ ಎಂಡ್, ಬಿಕಾಸ್ ಯಾವ ಚಾಲೆಂಜ್ನ ತೊಗೊಂಡು ಯೂಟ್ಯೂಬಲ್ಲಿ ಎವ್ರಿ ಸಿಂಗಲ್ ಡೇ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬಿಕಾಸ್ ಎಲ್ಲ ಫ್ರೀಯಾಗಿ ಸಿಗುತ್ತೆ. ಜಸ್ಟ್ ದ್ಯಾಟ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ಎವ್ರಿ ಸಿಂಗಲ್ ಡೇ ವೀಡಿಯೋನ ನೋಡ್ಬೋದು ನೀವು ಇನ್ಮೇಲಿಂದ. ಸೊ ಲೆಟ್ಸ್ ಸಿ ಹೌ ಇಟ್ಸ್ ಗೋನಾ ಗೋ. ಆಗುತ್ತೆ ಎತ್ತ ಏನು ಐಡಿಯಾ ಇಲ್ಲ, ಪ್ರಾಕ್ಟೀಸು 3 ಸಲ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ಸ್ ಗೋನಾ ಗೋ ಆ್ಯಂಡ್ ಐ ವಾಂಟ್ ಕ್ರ್ಯಾಕ್. ಆ 3ರಲ್ಲಿ ನಾನು ಒಬ್ಬಳಾದರೂ ಆಗಿರಬೇಕು, ಬಿಕಾಸ್ ದೇರ್ ಆರ್ 100 people in my category who are playing today. So akka is like ನಾನು ಫಸ್ಟಲ್ಲಿ ಬರ್ತೀನಿ ಅಂತ. ಸೊ ಲೆಟ್ಸ್ ಜಸ್ಟ್ ಮ್ಯಾನಿಫೆಸ್ಟ್ ಸಮಥಿಂಗ್. ಆ್ಯಕ್ಚುಲಿ ಇದು ತಪ್ಪು, ಹಿಂಗೆ ಮಾಡಬಾರ್ದು. ನಂಗೆ ಗೊತ್ತು ನಾನು ಬರ್ಪೀಸ್ ಜಾಸ್ತಿ ಹೊತ್ತು ತೊಗೋತೀನಿ ಅಂತ, ಬಟ್ ಸ್ಟಿಲ್ ಐ ಆಮ್ ಟೆಲ್ಲಿಂಗ್ ಮೈ ಓನ್ ಸೆಲ್ಫ್ ದ್ಯಾಟ್ ಎವ್ರಿಥಿಂಗ್ ಎಲ್ಸ್ ಇಸ್ ಈಸಿ, ಐ ಕ್ಯಾನ್ ಡೂ ಇಟ್, ವೈ ನಾಟ್. ಸೊ ಲೆಟ್ಸ್ ಗೋ ಗೈಸ್. ಆ್ಯಂಡ್ ಮೇಡಮ್ ವಾಂಟ್ಸ್ ಟು ಗೋ ಇನ್ ಬೈಕ್. ಹೆಂಗೆ ಬಿಸಿಲಿದೆ ಅಂದರೆ ಎತ್ತು ಹೊಡಿತಾ ಇದೆ, ಫಸ್ಟೇ ಕರಗಾಗಿದೆ ಕೈಯೆಲ್ಲ. ಆದರೂ ಮ್ಯಾಮ್ ವಾಂಟ್ಸ್ ಟು ಗೋ ಆ್ಯಂಡ್ ಬೈಕ್, ತುಂಬ ಚಾಲೆ ಹೆಂಗೆ ಮಜಾ ಮಾಡ್ತಾಯಿದ್ದೀನಿ ಬೈಕ್ ಬಂದಾದಮೇಲೆ ಅಂದರೆ ನನಗೆ ಮಾತ್ರ ಗೊತ್ತು, ನನ್ನ ಫ್ರೆಂಡಿಗೆ ಗೊತ್ತು. ಅವನಂತೂ ಸಾಕಾಗ್ಬಿಡ್ದಾನೆ. ಅಂದರೆ ಹೀ ಈಸ್ ಲೈಕ್, ಮಂದಿರಾ ವೀಕೆಂಡ್ ಬರೋಂಗಿಲ್ಲ, ಕಾಲ್ ಹಾಕ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಸೋ ನೈಸ್, ಸೋ ಬ್ಯೂಟಿಫುಲ್ ಲೈಫ್ ಇಸ್. ಲೆಟ್ಸ್ ಗೋ. Pretty little baby. I look pretty, Why not just get ready and slay. ಅಕ್ಕ ಏನು ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಐಲೈನರ್ ಹಾಕಿದ್ದೀನಿ, ಬೊಟ್ಟಿಟ್ಟಿದ್ದೀನಿ, ಲಿಪ್ಸ್ಟಿಕ್ ಹಾಕಿದ್ದೀನಿ. ಬಿಕಾಸ್ ನನ್ನ ಆ್ಯಕ್ನೆ ಮಾರ್ಕಿನ ಹೋಗಲಿ ಅಂತ ಏನೂ ಆಗ್ತಾಯಿಲ್ಲ. ನನ್ನ ಫ್ರೆಂಡ್ಸ್ ಅಂದರು ಏನೂ ಹಾಕ್ಬೇಡ ಮಂದಿರ, ಹಾಳಾಗುತ್ತೆ ಮುಖ ಅಂತ. ಸೊ ಸನ್ಸ್ಕ್ರೀನ್ ಕೂಡ ಆಗ್ತಾಯಿಲ್ಲ, ಬಟ್ ಹೆಲ್ಮೆಟ್ ಫುಲ್ ಮುಚ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಸೊ ನಾನು ಅರ್ಧ ದಾರಿ ಹೋಗಾದ್ಮೇಲೆ ನೆನಪಾಯಿತು ನಾನು ಕ್ಯಾಮ್ರಾನೇ ಫಿಕ್ಸ್ ಮಾಡಿಲ್ಲ ಗಾಡಿಗೆ ಅಂತ. ಅದಾದಮೇಲೆ ಫಿಕ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡೆ, ಬಿಕಾಸ್ ಸಿಗ್ನಲ್ ಇತ್ತು ಅಲ್ಲಿ. ವೈ ನಾಟ್ ಡೂ ಆಲ್ ದಿಸ್ ಇನ್ ದ ಪಬ್ಲಿಕ್, ಬಿಕಾಸ್ ನನಗೆ ಸೋಷಲ್ ಆ್ಯಂಗ್ಸೈಟಿ ಅಂತಂತ ಏನೂ ಇಲ್ಲ. ಯಾರಾದರೂ ನೋಡ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಟು ಬಿ ವೆರಿ ಹಾನೆಸ್ಟ್, ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ ಎವರ್ ವೆನ್ ಯು ಆರ್ ರೈಡಿಂಗ್ ಇಸ್ ಇದು. ಇವಾಗ ಬರುತ್ತೆ ನೋಡಿ, ಎಲ್ಲ ಕಾರವ್ರು ನಿಂತಿರ್ತಾರೆ, ನಾವು ಮಧ್ಯದಲ್ಲಿ ನುಗ್ಗಿಸ್ಕೊಂಡು ಹೋಗ್ತೀವಂತೆ. ಅದಾದಮೇಲೆ ಪಾಪ ಇವು ಯಾರಂತ ಗೊತ್ತಿಲ್ಲ, ರಿಯಾಕ್ಷನ್ ಅಂತೂ ಸಖತ್ತಾಗಿತ್ತು. ದೇ ಜಸ್ಟ್ ಸಾ ದ ಬೈಕ್ ಅಂಡ್ ದೇ ಆರ್ ಲೈಕ್ ಓಕೆ ನೈಸ್ ಅಂತ. ಬಟ್ ನಾನೇ ನೋಡ್ತಿದ್ದೆ ಗೊತ್ತಾ, ವೆಯ್ಟ್, ನಾಟ್ ದ ಅದರ್ ಪರ್ಸನ್. ನಾನು ಇನ್ನೊಂದು ನೋಡಿ ಫುಲ್ ಎಕ್ಸೈಟ್ಮೆಂಟಲ್ಲಿ ವಾವ್ ಅಂತ ಅನ್ಕೋತಾ ಇದ್ದೆ. ಅದೇನಂತ ಅಂದರೆ ತೋರಿಸ್ತೀನಿ, ವೆಯ್ಟ್ ಫಾರ್ ದ್ಯಾಟ್. ನಿಮ್ಮ ಗಾಡಿನೂ ಸಕ್ಕತ್ತಾಗಿದೆ, ಐ ಲೈಕ್ ಇಟ್ ಆ್ಯಂಡ್ ಯಾ, ನೈಸ್ ಲುಕ್, ಥ್ಯಾಂಕ್ ಯು. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, that is what I saw. Dun, dun. Every time, everywhere I am going, I just see 777 and I'm so happy and blessed, because everything is gonna get back on track and I know it. ಅದೆಲ್ಲ ಆದಮೇಲೆ ಆ ಬಿಸಿಲಲ್ಲಿ ಏನೂ ತಿಂದಲೇ ಹೋಗಿದ್ದೆ, ಒನ್ ಆಫ್ ದ ವರ್ಸ್ಟ್ ಥಿಂಗ್. ಅದಾದಮೇಲೆ ಬನಾನ ತೊಗೊಂಡು ನಾನೇ ತಿಂದು ನನ್ನ ಲಗೇಜ್ನೆಲ್ಲ ಬ್ಯಾಗೇಜ್ ಕೌಂಟ್ರಲ್ಲಿಟ್ಟು, ಅದಾದಮೇಲೆ ರಿಜಿಸ್ಟ್ರೇಷನ್ ಕೌಂಟ್ ಹತ್ರ ಹೋಗೋಣ. ಬಿಕಾಸ್ ಆಲ್ಮೋಸ್ಟ್ ಎಲ್ಲರದು ಆಗಿದೆ ಗುರು, ನಾನೇ ಇವಾಗ ಲಾಟ್ಸ್ಗಳು ಲೇಟಾಗಿ ಬಂದಿರೋದು. Yes. Mandira Siddesh. Yeah. This protein sample for you. Sample of protein. Oh, I'll write your time. I'll write the time. So? I want some shoes in the bag. Yeah, you can.
You know what? I'm so obsessed with my own self. Mirror ಕಂಡ ತಕ್ಷಣ ಫ್ಲೆಕ್ಸ್ ಮಾಡ್ತಾ ಇದ್ದೀನಿ. Literally I saw a mirror there and I was flexing. Okay, ನನ್ನ ದಿನ ಬರೋದಿನ 2 ವೇ ಇದೆಯಂತೆ. So let's see what and all is there. I'm alone but I found one of my senior who studied with me in St. Joseph's. She's like, hi, and the one I'm doing. So let's see how I'm going to go. Volunteers in zone, okay. Oh, hi! Hi. Oh, hi. We're doing doubles. What about you? Singles, bro. ಒಟ್ಟಿಗೆ ಬರ್ಬೋದಿತ್ತು ತಾನೆ. I got my ಗಾಡಿ. Who knew your participating? Who knew? Yeah, no. Cute stickers, like. Oh, you can go get it over there. You get it there? Yeah. I'll go change. And Nice. I'll come in all bling bling. Nice. Bye. Okay. ಅಕಸ್ಮಾತಾಗಿ ನನಗೆ ದಿಯಾ ಸಿಕ್ಕಿದ್ಲು. If someone knows our gang is over there. I didn't know. So I just bring my It's nice to see you. So nice. ಮದ್ವೆ ಆದ್ರೆ ಅಂತವ್ರ ಮದ್ವೆ. Social anxiety ಹೋಗ್ಬಿಡಿದೆ. Okay, that is me just telling you all a hi, and that was my judge next to me and she was with me for the whole race. And trust me, ಅಕ್ಕಂಗೆ ಒಂದು ನಿಮಿಷ ಪೇಷನ್ಸ್ ಇರಲಿಲ್ಲ. ಯಾಕಂತ ಹೇಳ್ತೀನಿ. ಸೊ ಬೇಸಿಕಲಿ ಎಲ್ಲರಿಗೂ ಒಂದು ಕಲರ್ ಕೋಡ್ನ ಹೇಳ್ತಾರೆ. ಅದೇ ರೀತಿ ನಾವು ಎಲ್ಲರಿಗೂ ವಾಪಸ್ ಹೇಳಬೇಕಾಯ್ತಾ ಮುಗ್ದಾದ್ಮೇಲೆ. ಒಂದು ನಿಮಿಷನೂ ಅಕ್ಕ ಅದನ್ನು ಮತ್ತೆ ಗ್ಲ್ಯಾನ್ಸ್ ಮಾಡಿಲ್ಲ, ಓಡೋಗ್ಬಿಟ್ಲು. ಪೇಷನ್ಸ್ ಲೆವೆಲ್ 0 ನನಗೆ ಆಯಿತಾ. ಫಸ್ಟ್ ಸ್ಟೇಷನಲ್ಲೇ ಅಕ್ಕನ ಎನರ್ಜಿ ಹೋಯ್ತು ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಓಡಬೇಕಂತೆ. ಅದನ್ನು ಓಡಬೇಕು ಅಂತ ನೆನಪಿಸ್ಕೊಂಡ್ರೇ ನಂಗೆ ಅಳು ಬರ್ತಾಯಿದೆ. ಅದೆಲ್ಲ ಕ್ಲಿಪ್ಸ್ ನಾನು ಹಾಕಿಲ್ಲ, ಬರೀ ನಡೆದಿದ್ದೀನಿ ಗೊತ್ತಾ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಓಡಬೇಕಾಯ್ತಾ ಟೋಟಲಾಗಿ. 1.2 ಕಿಲೋಮೀಟರ್ಸ್ ಏನೋ. ಅದರಲ್ಲಿ ಅಕ್ಕ ಬರೀ ನಡೆದಿರೋದೇ ಆಗಿದೆ. ಇದಾದಮೇಲೆ ಫಾರ್ಮರ್ಸ್ ಕ್ಯಾರಿ 1 ರೌಂಡ ಇಲ್ಲ 2 ರೌಂಡು. ನನಗೆ ಪ್ರಾಣ ಹೋಗ್ತಾ ಇತ್ತು. ನಾನು ಇಟ್ಕೊಂಡಿರೋದು ಬೇರೆ ಉಲ್ಟಂಪಲ್ಟ ಇಟ್ಕೊಂಡ್ಬಿಟ್ಟಿದ್ದೀನಿ ಟೆನ್ಷನಲ್ಲಿ. ಅದೇನಾದ್ರು ಕೆಳಗಡೆ ಬಿಟ್ಟರೆ ಮತ್ತೆ ಪೆನಾಲ್ಟಿ ಬೀಳುತ್ತೆ. ಬೇಕಿತ್ತಾ ನಂಗಿದು ಅಂತ ಒಂದು ಸಲ ಅನ್ನಿಸ್ತು. ಫಾರ್ಮರ್ಸ್ ಕ್ಯಾರಿ ಆದಮೇಲೆ ಈ ವಾಕ್ ಇತ್ತು. ಇದು ನಂಗೆ ತುಂಬ ಈಸಿ ಆಯಿತಾ, ಲೈಕ್ ವೆರಿ ವೆರಿ ಈಸಿ. ನಾನು ಈಸಿಯಾಗಿ ಮಾಡಿಬಿಡ್ತೀನಿ. ಬಟ್ ದ ಹೋಲ್ ಪಾಯಿಂಟ್ ಇಸ್ ನನಗೆ ಅಲ್ಲಿ ಜಡ್ಜ್ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ರು. ಅದಾದಮೇಲೆ ಈ ಕಡೆ ಬಂದು ಮಾಡಬೇಕಿತ್ತಂತೆ. ಐ ಡೆಂಟ್ ನೋ, ಐ ವಾಸ್ ಅಬೌಟ್ ಟು ಗೋ ಇನ್ ದ ಸೇಮ್ ಲೇನ್. ಬಟ್ ಆದಮೇಲೆ ಚೇಂಜ್ ಮಾಡಿಕೊಂಡು ಬಂದೆ. ಕ್ಯಾನ್ ಯು ಆಲ್ ಜಸ್ಟ್ ಸಿ ಮೈ ಥೈ ಮಸಲ್ಸ್? ಐಮ್ ಲೈಕ್ ವಾಟ್ ವಾಸ್ ದ್ಯಾಟ್ ಅಂತ ಅನ್ನಿಸ್ತು. ಬಟ್ ಅದಾದಮೇಲೆ ಅಕ್ಕ ಓಡಿ ಅಂದರೆ ಇಲ್ಲ ನಾನು ನಡಿತೀನಿ, ಇಟ್ಸ್ ಓಕೆ, ನಾನು ಗಿವ್ ಅಪ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನಡೀತಾ ಇದ್ದೀನಲ್ಲ ಅಂತ ಖುಷಿ ಪಟ್ಕೊಂಡು ನಡೆದೆ. ನಾನು ಏನ ನೋಡಿ ತಲೆ ಅಲ್ಲಾಡ್ತಿರ್ಬೋದು ಥಿಂಕ್ ಅಷ್ಟೇ. ಅಕ್ಕ ನೋಡಿ ಬರ್ಪೀಸ್ ಮಾಡು ಅಂದರೆ ನನ್ನ ಬಿಟ್ಟುಬಿಡಿ ಅಂತ ಇದ್ದೀನಿ. ಎಲ್ಲರೂ ಮಾಡ್ತಾಯಿದ್ದಾರೆ. ಟ್ರಸ್ಟ್ ಮೀ, ಎಲ್ಲರೂ ನೆಕ್ಸ್ಟ್ ಸ್ಟೇಷನ್ಗೆ ಹೋಗಿ ಅದನ್ನು ಮುಗಿಸಿ ರನ್ನಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಬರ್ಪೀಸ್ನ ಎಂಡ್ ಮಾಡಿದ್ದೀನಿ. ಐ ವಾಸ್ ಲೈಕ್ ವಾಟ್ ಅಂತ ಅನ್ನಿಸ್ತು. ನನ್ನ ಸೀನಿಯರ್ ಮತ್ತು ಅವ್ರ ಫ್ರೆಂಡ್ ಫುಲ್ ಹೆಲ್ಪ್ ಮಾಡ್ತವ್ರೆ. ಕಮಾನ್ ಮಂದಿರ ರನ್ ಲಾಸ್ಟ್ ಸೆಟ್ ಅದು ಇದು ಅಂದ್ಕೊಂಡು. ಅಕ್ಕ ಮಾತ್ರ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಬಿಟ್ಬಿಡಿ ಅನ್ನೋ ಸ್ಟೇಜಲ್ಲಿದ್ದೆ. ನನಗೆ ಲಾಸ್ಟ್ ಬಟ್ ಒಂದು ಸ್ಟೇಷನಲ್ಲಿ ಅರ್ಥ ಆಗಿದ್ದೇನೆಂದರೆ, ನನಗೆ ಸ್ಟ್ಯಾಮಿನಾ ತುಂಬ ಕಮ್ಮಿ ಇದೆ. ಬಟ್ ಅದೇ ಏನಾದರೂ ವೇಟ್ ಸೆಕ್ಷನಲ್ಲಿ ಮಾಡು ಅಂತ ಬಿಟ್ಟರೆ ಐ ಕ್ಯಾನ್ ಡೂ ಅ ಲಾಟ್ ಮೋರ್ ದ್ಯಾನ್ ಅ ನಾರ್ಮಲ್ ವುಮೆನ್. ಬಟ್ ಟ್ರಸ್ಟ್ ಮೀ, ನನ್ನ ಕೈಯಲ್ಲಿ ನಿಜವಾಗ್ಲೂ ಓಡೋಕ್ಕೆ ಬರ್ತಾನೆ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ರ್ಯಾನ್.
ಸೊ ಐ ಶುಡ್ ಥ್ಯಾಂಕ್ ಅ ಲಾಟ್ ಟು ಮೈ ಸೀನಿಯರ್ ಬಿಕಾಸ್ ಎಲ್ಲೂ ಬಿಟ್ಕೊಡ್ದಲೆ ಮಂದಿರ ರನ್ ಆಗುತ್ತೆ ಲಾಸ್ಟ್ ಅಂತ ಸಪೋರ್ಟ್ ಮಾಡ್ತಾನೆ ಇದ್ರು ಲಾಸ್ಟ್ ತನಕ ಬಿಕಾಸ್ ಗೋಯಿಂಗ್ ಅಲೋನ್ ಇಸ್ ಫೈನ್ ಬಟ್ ಸಮನ್ ಹೂ ಕ್ಯಾನ್ ಸಪೋರ್ಟ್ ಯು ಇನ್ ವಾಟ್ ಯು ಲೈಕ್ ಆ್ಯಂಡ್ ವಾಟ್ ಯು ಡೂ ಇಸ್ ಸೊ ಇಂಪಾರ್ಟೆಂಟ್ ಇನ್ ದಿಸ್ ಕೈಂಡ್ ಆಫ್ ಸಿಚುಯೇಷನ್ಸ್ ಆಯಿತಾ ಬಿಕಾಸ್ ನಾರ್ಮಲ್ ಆಗಿರ್ಬೇಕಾರೆ ಇಲ್ಲ ನಾನು ಹ್ಯಾಪಿಯಾಗಿರ್ಬೇಕಾರೆ ಇಲ್ಲ ಸಕ್ಸಸ್ ನೋಡಾದ್ಮೇಲೆ ದಟ್ ಈಸ್ ವೆರಿ ಡಿಫ್ರೆಂಟ್ ಬಟ್ ಕಷ್ಟಪಡ್ಬೇಕಾರೆ ನಿಮ್ಗೆ ಹೆಲ್ಪ್ ಮಾಡ್ತಾರಲ್ಲ ಅಂಥವ್ರಿಗೆ ಬೇಕಾಗಿರೋದು ಲೈಫಲ್ಲಿ. ಇಷ್ಟೆಲ್ಲ ಮಾಡಾದ್ಮೇಲೆ ನಿಜವಾಗ್ಲೂ ನಂಗೆ ಆ ಕಲರ್ ಕೋಡ್ ನೆನಪಿರುತ್ತೆ ಅಂತ ಅಂದ್ಕೊಂಡಿದ್ದೀರಾ ನೀವು ಯಾರಾದರೂ? ನಿಜವಾಗ್ಲೂ ನಂಗೆ ನೆನಪಿರಲಿಲ್ಲ, ಏನು ಬೇಕೋ ಅದನ್ನು ಬರೆದ್ಬಿಟ್ಟು ಬಂದೆ. ಟ್ರಸ್ಟ್ ಮೀ, ಐ ಡೋಂಟ್ ನೋ, ಬಟ್ ಪೋಸ್ಟ್ ಕೊಡು ಅಂದರೆ ಈ ಅಂತ ಕಿಸ್ಕೊಂಡು ಕೊಟ್ಟೆ. ವೈ ನಾಟ್? ನಾಟ್ ಬ್ಯಾಡ್. ಮೆಡಲ್ ಎಲ್ಲ ಇಸ್ಕೊಂಡು ಆದಮೇಲೆ ಅದ್ಯಾವುದೋ ಜ್ಯೂಸ್ ಕೊಟ್ಟರು, ನಾನು ಇಲ್ಲಿ ತನಕ ಕುಡ್ದಿಲ್ಲ ಬಿಕಾಸ್ ಐ ಡೋಂಟ್ ವಾಂಟ್ ಟೇಕ್ ರಿಸ್ಕ್ ಅಂತ. ಅದೆಲ್ಲ ಆದಮೇಲೆ ಇಲ್ಲೇನೋ ಕಾಂಪಿಟೇಷನ್ ನಡೀತಾ ಇತ್ತು. If I'm seeing this, I'll do it. Tell hi. Hi. You're shooting a video? Yeah. ಇಷ್ಟು ದೂರ ಬಂದು ಇಲ್ಲಿ ನಿಂತ್ಕೊಂಡು ಪಿಕ್ಚರ್ ತೆಗ್ಸ್ಕೊಂಡಿಲ್ಲ ಅಂದರೆ ಏನು ಬರ್ತು ಅಲ್ಲ? ಅಫ್ಕೋರ್ಸ್ ಅದೆಲ್ಲ ಆದಮೇಲೆ ಪಿಕ್ಚರ್ ಹೆಂಗೆ ಬಂದಿದೆ ಅಂತಲೂ ಇವನಿಗೆ ಬೇಜಾನ್ ತಲೆಗೆ ಅಂದ್ಬಿಟ್ಟೆ. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಜಸ್ಟ್ ಡೋಂಟ್ ಮೈಂಡ್, ಓಕೆ? ಸಿ ಯು ವೆರಿ ಸೂನ್. 30 grams of protein in it. It has 7 grams of fiber and 0 added sugar and 0 preservatives in it. Okay. And if you want to have a taste test, that's my recommendation. Yes, and 30 grams of protein. 30 grams. Yeah, and 7 grams of fiber. What is the fat percentage? What is the fat percentage? It has yes. It has like total 7 grams of fat. Oh, that's chocolate part. No, it's the part. How's it? It's good. Right? Yeah. I'll give it to you. Can I get a salad? It's good. It's nice, no? Pretty good for that. Good, right? 250 rupees, but we have offer going on right now. If you buy 3 jars, it will cost you around 650. That Okay. comes out to be 200. Can I know anything about this one? I haven't been to this place, so I want to know what. So this is the entire Healthify stock. Okay, help. You have your protein. You have a lucky draw. If you can do around 15 squats, Yeah. you can pick anything and you'll get Okay, I'll do it. something off from that. Yeah. And you have your samplers. Okay. You have your Strawberry, chocolate. coffee, and Oh, this is mango. coffee? Yeah. Oh. Because now post workout energy you need Yeah, yeah. coffee and mango for the heat. Okay. And your protein bar and your CCM readings. Okay. I'll do squats and I'll try my lucky dip. Yes. ಕಷ್ಟಪಟ್ಟು ಸ್ಕ್ವಾಟ್ಸ್ ಮಾಡ್ತೀನಿ, ಬಟ್ ಲಕ್ಕಿ ಡಿಪ್ಪಲ್ಲಿ ಏನು ಸಿಕ್ತು ಗೊತ್ತಾ? Crazy. Oh my god. Well done, well done. We'll make a fun read out. Your luck is on rest today. Better luck next time. So you get which flavor would you like? Coffee. Coffee. So 1 month of Healthify plan, we'll give you a group in from there. Whenever you register, up to you. You could always get 1 month for free.
So you can put the goop in and you'll get the propan. It will. There's not Oh, did it dance? Oh. Thank you. Yeah, thank you. I tried this car. Oh, she's definitely, yeah. Woo! Nice one. You can go pick 3 if I'm not wrong. Nice one. Okay. I know the clarity is bad, but the sky, the song, the vibe, the traffic, everything was so good while coming back, and I just had my happy time. Like, it was so good. I know Whitefield is very far from my place, but trust me, life is beautiful on a motorcycle. And then RCB or someone had a match, I don't know, and that's me just setting my hair right up there and telling this is cute. Take it Mansila because dude added hyphen. I'm literally sitting alone and I'm waiting for my father. Jolly good. Shivani, if you're watching this video, please don't mind. ನನಗೆ ಕಾಲ್ ಮಾಡೋಷ್ಟು ಪುರ್ಸೊತ್ತಿರಲಿಲ್ಲ. ಅಲ್ಲಿಂದ ಇಲ್ಲಿ ಓಡಿಸ್ಕೊಂಬರೋಷ್ಟಿಗೆ ಐ ಆಮ್ ಔಟ್. ನನಗೆಲ್ಲ ಕಡೆಯಿಂದ ನೋಡ್ತಾರೆ ಇದ್ರಲ್ಲಿ ನಾನು ನಿಮ್ಮ ಲೈಫಲ್ಲಿ ಯಾರಾದರೂ ಹನಿ ಸ್ಮೆಲ್ ಮಾಡೋದನ್ನ ನೋಡಿದ್ದೀರಾ? ನೋಡಿಬಿಡಿ, ಅಕ್ಕ ಮಾಡ್ತಿದ್ದಾರೆ. ಓ ವಾ ವಿದ್ಯಾನು ಹಿಂಗಿದೆಯಲ್ಲ ಅಂತ, ಬಿಕಾಸ್ ಇಟ್ ವಾಸ್ ವೆರಿ ಟ್ರಾನ್ಸ್ಪರೆಂಟ್ ಆಯಿತಾ, ಹನಿ ಕಲರ್ ಇರಲಿಲ್ಲ. ಆ್ಯಂಡ್ ಐ ವಾಸ್ ಲೈಕ್ ಟ್ರೈ ಮಾಡಿದ್ರೆ ಒಂಥರ ಟ್ರೈ ಮಾಡೋಣ ಅಂದ್ಕೊಂಡೆ. ಇಟ್ ವಾಸ್ ವೆರಿ ಬ್ಯಾಡ್, ನಾಟ್ ಮೈ ಥಿಂಗ್. ಆ್ಯಂಡ್ ದೆನ್ ಐ ಆ್ಯಡೆಡ್ ಹನಿ. ಲೈಕ್ ಎಷ್ಟಿತ್ತು ಅದು ಫುಲ್ಲು ಆ್ಯಡ್ ಮಾಡಿಬಿಟ್ಟೆ, ಬಿಕಾಸ್ ಐ ಆ್ಯಮ್ ಅ ಶುಗರ್ ಜಾಗ್ರಿ ಆ ಥರ ಬೇಬಿ ನಾನು. ಐ ವಾಂಟ್ ಎವ್ರಿಥಿಂಗ್. ಐ ಆಮ್ ಲೈಕ್ ಒಂದು ಲೈಫು ಎಲ್ಲ ತಿನ್ನೋಣ ಅನ್ನೋ ಥರ ನಾನು. ಆ್ಯಂಡ್ ದಟ್ಸ್ ಮೈ ಹ್ಯಾಪಿ ಡ್ಯಾನ್ಸ್, ವೈ ನಾಟ್? ಹಿಂಗೋ ಪಿಂಪಲ್ ಕಮ್ಮಿ ಆಗಿದೆ, ಬಟ್ ಕಾಫಿ ಇಲ್ಲ. ಸ್ವಲ್ಪ ದಿನ ಕೊಡ್ತೀನಿ. ಓಕೆ, ಸೊ ನೈಟ್ 10 ಆಗಿದೆ. I came home early. I was chit-chatting with ನಮ್ಮ ಮನೆ ಏನಾದರೂ ಆಗ್ತಾ ಇದ್ದಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಕೂತಿದ್ದೆ. And you know what I have understood right now for life? This is beautiful and I don't want to waste any single day of mine cribbing about something what has happened, and I don't want to be like, ayo. I don't want that. I just want to be a happy kid around everyone. I just want to be like, ಅವ್ರ ಹತ್ರ ಇರೋ ಎನರ್ಜಿ ಏನು ಗುರು ಅಂತ ಇರಬೇಕು. ಆ್ಯಂಡ್ ವಾಟ್ ಯು ಟ್ರೀಟ್ ಆ್ಯಂಡ್ ಹೌ ಯು ಪುಟ್ ಯುವರ್ ಸೆಲ್ಫ್ ಔಟ್ ಇಸ್ ವಾಟ್ ಯು ಗೋಣ ಗೆಟ್. ಟ್ರಸ್ಟ್ ಮೀ ಆನ್ ದಿಸ್. ಆ್ಯಂಡ್ ಐ ಆಮ್ ಜಸ್ಟ್ ಎಕ್ಸೈಟೆಡ್ ಫಾರ್ ದಿಸ್ ಲೈಫ್. ಐ ಡೋಂಟ್ ನೋ. ನಿಮಗೆ ಗೊತ್ತಾ, ಎಸ್ಟೇ ಸೇಮ್ ಟೈಮಿಂಗ್ಸ್, ಸೇಮ್ ಮೀ, ಸೇಮ್ ವೈಬ್. I don't know. I want to be like this, like from now on. I want to just keep at least 40 minutes of time for my own self and just be like ಸ್ವಲ್ಪ ಲೇಸಿ ಆಗೋಣ ಅಂತ. ಆ್ಯಂಡ್ ಐ ವಿಶ್ ನಂಗೆ ಯಾರಾದರೂ ಈ ಥರ ಕುಕ್ ಮಾಡೋರು ಸಿಗ್ತಾರೆ ಅಂತ. ಲಿಟ್ರಲಿ ಪ್ರೋಟೀನ್, ಕಾರ್ಬ್ಸ್, ಫೈಬರ್, ಸೊ ಗುಡ್. ಆ್ಯಂಡ್ FBI over here.
ಇನ್ನೇನು ಬೇಕು ಲೈಫಲ್ಲಿ ಯಪ್ಪ ಐ ಆಮ್ ಸೊ ಅಬ್ಸೆಸ್ಡ್ ವಿತ್ FBI. ಇಫ್ ಸಮನ್ ನೋಸ್ ಇಟ್ ದೇ ನೋ ಇಟ್ ಬಿಕಾಸ್ ಐ ಲೈಕ್ ಇನ್ವೆಸ್ಟಿಗೇಷನ್. ಹೆಂಗೆ ತಲೆ ಹೊಡಿತವ್ರದ್ದು, ಏನು ಮಾಡ್ತಾ ಇದ್ದಾರೆ ಅಂತಲ್ಲ. ಆ್ಯಂಡ್ the day went so well that I actually did not see my phone from 12:30ish to 9 o'clock in the night. I'm not even kidding. ನಂಗೆ ಯಾರು ಟೆಕ್ಸ್ಟ್ ಮಾಡಿದ್ರು, ಯಾರು ಟೆಕ್ಸ್ಟ್ ಮಾಡಿಲ್ಲ, ಏನು ಆಗ್ತಾಯಿದೆ ಏನೂ ಗೊತ್ತಿಲ್ಲ. I just gave my phone to get recorded everywhere. I was recording, I was chit-chatting. I guess I'm back to my own zone where I just don't care. ಆದರೆ ಸ್ವಲ್ಪ ಜನನ ಕೇರ್ ಮಾಡ್ತೀನಿ. ದಟ್ ಈಸ್ ಓನ್ಲಿ ಮೈ ಕ್ಲೈಂಟ್ಸ್. ದಟ್ಸ್ ಆಲ್ ಐ ವಾಂಟ್. ಟ್ರಸ್ಟ್ ಮೀ, ಅವರು ಬೆಳಿಬೇಕು, ನಾನು ಬೆಳಿಬೇಕು. ದಟ್ಸ್ ಆಲ್ ಐ ಹ್ಯಾವ್. ಬಿಕಾಸ್ ಇನ್ಯಾರಿಗೂ ಉತ್ತರ ಕೊಡೋಂಗಿಲ್ಲ, ಇನ್ಯಾರಿಗೂ ನಾನು ಉತ್ತರ ಕೊಡೋದು ಬೇಡ. ಆ್ಯಂಡ್ ಐ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಆಫ್ಟರ್ ಸಚ್ ಅ ಲಾಂಗ್ ಟೈಮ್. ದಿಸ್ ಈಸ್ ಮೈ ಲೈಫ್ ಆ್ಯಂಡ್ ಐ ವಿಲ್ ನೆವರ್ ಗಿವ್ ಎನಿ ಒನ್ ದ ಎನರ್ಜಿ ಆಫ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಮೀ. ದೆರ್ ಇಸ್ ನೋ ವೇ ಐ ವುಡ್ ಗಿವ್ ಇಟ್ ಬಿಕಾಸ್ ಈ ಎನರ್ಜಿ, ಈ ಮಂದಿರ ಇಸ್ ಗೆಟ್ಟಿಂಗ್ ಬ್ಯಾಕ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ 10-15 ಡೇಸಿಂದ ಐ ವಾಸ್ ಔಟ್, ಐ ವಾಸ್ ಸ್ಟ್ರೆಸ್ಸಿಂಗ್ ಆ್ಯಂಡ್ ಆಲ್. ಐ ಆಮ್ ಜಸ್ಟ್ ಲೈಕ್ ಸಾಕು, ಬರುತ್ತಾ ಬರಲಿ, ಬರಲ್ವಾ ಹೋಗಲಿ ಅಷ್ಟೇ. That's all the mindset should be. So let's get into a different challenge from tomorrow. That is, I'll be on YouTube every single day till I achieve my goal. This is my promise, guys.